ಹಾಗಾಗಿ ಇವತ್ತು ನಾವೊಂದು RTI ಅರ್ಜಿಯನ್ನು ಹಾಕಿದ್ದೀವಿ. ಇವತ್ತು ಮಹಾಂತೇಶ್ವರನ್ನ ಯಾವ ಟೈಮಿಗೆ ಕರ್ಕೊಂಬಂದ್ರು ಮತ್ತು ಏನೇನು ಆಯಿತು ಅವತ್ತಿನ ದಿನ, ಅದಕ್ಕೋಸ್ಕರ ನಾವು ಇವತ್ತು ಒಂದು RTI ಅರ್ಜಿಯನ್ನು ಹಾಕ್ತಾ ಇದ್ದೀವಿ. ಅಲ್ಲದೆ ಮಹಾಂತೇಶ್ವರ ಮೇಲೆ ಯಾರು ಹಲ್ಲೆಯನ್ನು ಮಾಡಿದ್ರು ಮತ್ತು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮ್ಯಾನ್ ಹ್ಯಾಂಡ್ಲಿಂಗ್, ಯಾರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅವರ ಮೇಲೆ ಇವತ್ತು ನಾವು ಕಂಪ್ಲೇಂಟ್ ಕೂಡ ಕೊಡ್ತಾ ಇದ್ದೀವಿ. ಕಂಪ್ಲೇಂಟ್ ಕೊಟ್ಟು ಇವತ್ತು ಅವರು ಯಾರು ದೌರ್ಜನ್ಯ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗೋ ರೀತಿ ಕೂಡ ನೋಡ್ಕೋಬೇಕು ಅಂತೇಳಿ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಹಾಗಾಗಿ ಸಾಮಾನ್ಯ ಜನರಿಗೆ ಇಲ್ಲಿ ಅನ್ಯಾಯಗಳಾಗ್ತಾ ಇದ್ದಾಗ ಪ್ರಶ್ನೆ ಮಾಡ್ತಾ ಇರುವಂತ ಒಬ್ಬ ಕಾರ್ಯಕರ್ತನಿಗೆ ಈ ರೀತಿ ಆಗ್ಬೇಕಾದ್ರೆ ಲಕ್ಷಾಂತರ ಜನರು ಏನೂ ಅರಿವಿಲ್ಲದವರಿಗೆ ಎಷ್ಟು ಮೋಸ ದೌರ್ಜನ್ಯಗಳು ಇಲಾಖೆಯಲ್ಲಿ ನಡೀತಾ ಇದೆ. ಲಂಚಗಳು ಎಷ್ಟು ತಗೊಳ್ತಾರೆ. ಚಿಕ್ಕ ಹುಡುಗರು ಅಲ್ಲೆಲ್ಲ ಕೂತ್ಕೊಂಡಿದ್ರೆ ವಿಡಿಯೋ ಮಾಡ್ಕೊಂಡು, ಹುಡುಗಿ ವಿಡಿಯೋ ಮಾಡ್ಕೊಂಡು ಲಂಚ ಇಸ್ಕೊಳ್ತಾ ಇದಾರೆ ಅಂತ ನಮಗೆ ಮಾಹಿತಿಗಳು ಬರ್ತಾ ಇದೆ. ಇಂಥದ ಮಾಡೋದು ಇವರೆಲ್ಲ, ಇಂಥ ದೌರ್ಜನ್ಯಗಳನ್ನ ಮಾಡೋದು. ಹಾಗೆ ಒಬ್ಬ ವ್ಯಕ್ತಿಗೆ ಆತನಿಗೆ ಆದ ಒಂದು ಘನತೆ ಇರುತ್ತೆ, ಗೌರವ ಇರುತ್ತೆ. ಈ ಭೂಮಿ ಮೇಲೆ ಎಲ್ಲರೂ ಹುಟ್ಟಿದ ಮೇಲೆ ಪಶು ಪ್ರಾಣಿ ಪಕ್ಷಿಗಳಿಗೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇವತ್ತು. ಹಾಗಾಗಿ ಅವನು ಶ್ರೀಮಂತ ಆಗಿರ್ಬೋದು, ಬಡವ ಆಗಿರ್ಬೋದು, ಎಲ್ಲೇ ಹೇಗೆ ಹುಟ್ಟಿರ್ಬೋದು, ಅವನ ಘನತೆಯನ್ನ ಕುಂದಿಸುವಂಥದ್ದು ಯಾರು ಮಾಡುವ ಹಾಗಿಲ್ಲ. ಈ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಕೊಂಡಿರೋದು ನಮ್ಮ ರಕ್ಷಣೆಗೋಸ್ಕರ ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದೀವಿ ಹೊರತು ನಮ್ಮ ದೌರ್ಜನ್ಯಕ್ಕಲ್ಲ. ನಮ್ಮನ್ನೇ ದೌರ್ಜನ್ಯ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರೋದು. ಸಂಬಳ ಕೊಡ್ತಿರೋದು ಅದಕ್ಕೇನ ನಾವು. ಹಾಗಾಗಿ ಇಂಥ ದೌರ್ಜನ್ಯಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು. ವ್ಯವಸ್ಥೆ ಬದಲಾಗಬೇಕು. ಬೇರೆ ಬೇರೆ ದೇಶಗಳಲ್ಲಿ ತುಂಬಾ ವ್ಯವಸ್ಥೆ ಬದಲಾಗಿದೆ. ಒಬ್ಬ ಅಪರಾಧಿ ಆಗಿದ್ರು ಕೂಡ ಅವನ್ನ ನಡೆಸ್ಕೊಳಿಸುವಂತ ವ್ಯವಸ್ಥೆ ಹೇಗಿದೆ ಅಂತ ನಾವು ನೋಡ್ಬೇಕಾಗಿದೆ. ಅಪರಾಧಿ ಅಲ್ವೋ, ಸಾಮಾನ್ಯರು ಅವರನ್ನ ಯಾವ ರೀತಿ ಅರೆಸ್ಟ್ ಮಾಡ್ತಾರೋ ಅದೇ ರೀತಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ನ್ಯಾಯಾಲಯದಲ್ಲಿ ಅದು ತೀರ್ಮಾನ ಆಗುತ್ತೆ, ಅದಕ್ಕೆ ಅಂತಾನೆ ಶಿಕ್ಷೆಗಳಿದೆ. ಹಾಗಾಗಿ ನಾವು ಸಂಪೂರ್ಣವಾಗಿ ಇದನ್ನ ನಮ್ಮ KRS ಪಾರ್ಟಿಯಿಂದ ತೆಗೆದುಕೊಂಡಿದ್ದೀವಿ. ಮಹಾಂತೇಶ್ಗೆ ಆಗಿರುವಂತ ಅನ್ಯಾಯದ ವಿರುದ್ಧ ಖಂಡಿತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಈ ರಾಜ್ಯದಾದ್ಯಂತ ಇರುವಂತ ಎಲ್ಲರೂ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ಪರವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಅವತ್ತು ಆಗಿರೋದ್ರ ಬಗ್ಗೆ ನಾವು ಈಗ ವಿಡಿಯೋ ದಾಖಲೆಯನ್ನ ಪಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ. ಆಮೇಲೆ ಯಾವ ವ್ಯಕ್ತಿಯ ಘನತೆಯನ್ನು ಕೂಡ ಯಾರು ಕುಂದಿಸಬಾರ್ದು, ಯಾವ ವ್ಯಕ್ತಿಯ ಘನತೆಯನ್ನು ಯಾರು ಕುಂದಿಸಬಾರ್ದು. ಇದು ತುಂಬಾ ಅನ್ಯಾಯ ಆಗಿರುವಂತ ಸಂಗತಿ, ನೋವಿನ ಸಂಗತಿ. ಎಲ್ಲ ಪ್ರತಿಯೊಬ್ಬರಿಗೂ ನೋವಿಗೋಸ್ಕರ ಮಿಡಿತಾ ಇರುವಂತ KRS ಪಕ್ಷದಲ್ಲಿ ಈ ತರದಾಗಿರೋದು ಕೂಡ ದುಃಖದ ಸಂಗತಿ. ಆದ್ರೆ ನಾವ್ಯಾರು ಹೆದರ್ಕೊಳ್ತಾ ಇಲ್ಲ, ಭಯನೂ ಬೀಳಲ್ಲ. ಇಂಥ ಲಕ್ಷ ಸಾವಿರ ಆದ್ರೂ ಕೂಡ ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ ಮತ್ತು ಅದಕ್ಕೆ ನ್ಯಾಯವನ್ನ ಪಡ್ಕೊಳ್ತೀವಿ. ಇವತ್ತು ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡಬೇಕು ಅಂತಾನೆ KRS ಪಕ್ಷ ರಾಜ್ಯದಾದ್ಯಂತ ಇರುವಂತ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೂ ಸ್ಪರ್ಧೆ ಮಾಡ್ತಾ ಇದೆ. ತುಮಕೂರಿನಲ್ಲಿ ಪ್ರದೀಪ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸಾಮಾನ್ಯ ಅಭ್ಯರ್ಥಿಯಾಗಿ ಜನರ ಪರವಾಗಿ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡುವ ವ್ಯವಸ್ಥೆಯನ್ನ ಸುಧಾರಣೆ ಮಾಡ್ತೀವಿ ಅಂತ ಕೇಳ್ಕೊಳ್ತೀವಿ. ನಾನು ಜ್ಞಾನಸಿಂಧು ಸ್ವಾಮಿ, ರಾಜ್ಯ ಕಾರ್ಯದರ್ಶಿ. ನನ್ನ ಜೊತೆ ಗಜೇಂದ್ರ ಕುಮಾರ್ ಗೌಡ ಅವರಿದ್ದಾರೆ, ಮಹಾಂತೇಶ್ ಅವರಿದ್ದಾರೆ ನಗರ ಅಧ್ಯಕ್ಷರು, ಗಜೇಂದ್ರ ಕುಮಾರ್ ಅವರು ಜಿಲ್ಲಾ ಅಧ್ಯಕ್ಷರು, ಜೊತೆಗೆ ಪ್ರದೀಪ್ ಕುಮಾರ್ ಅವರಿದ್ದಾರೆ. ಹಾಗೆ ನಮ್ಮೆಲ್ಲ ಕಾರ್ಯಕರ್ತರು, ಜಯಂತ್ ಅವರಿದ್ದಾರೆ. ಹಾಗೆ ಎಲ್ಲ ಕಾರ್ಯಕರ್ತರು, ಎಲ್ಲ ನಮ್ಮ ಸೈನಿಕರು ಮತ್ತು ಶೋಕತ್ ಅವರಿದ್ದಾರೆ, ರವಿಕುಮಾರ್, ನಮ್ಮ ಇಮ್ತಿಯಾಜ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಪ್ರಭಾಕರ್ ಅವರು ಇದ್ದಾರೆ, ಬಹಳ ಜನ ಕಾರ್ಯಕರ್ತರು ಇದ್ದಾರೆ. ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಮತ್ತು ಕಂಪ್ಲೇಂಟ್ ಕೂಡ ಲಾಡ್ಜ್